ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಈ ಶುಭ ಮುಂಜಾನೆಯ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸುತ್ತಾ, ವಿದ್ಯಾರ್ಥಿಗಳೇ, ನಾವೆಲ್ಲರೂ ಸಹಿತವಾಗಿ ಹಿಂದಿನ ಅವಧಿಯಲ್ಲಿ ಈ ಯುದ್ಧ ಎಂಬ ಪಾಠದ ತರಗತಿಯಲ್ಲಿ ನಾವು ಅಭ್ಯಾಸವನ್ನ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಅತ್ಯಂತ ಆಸಕ್ತಿಯಿಂದ ಈ ಪಾಠವನ್ನು ಕೇಳಿದೆ. ಇವತ್ತು ಈ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೊನೆಯ ಅವಧಿ. ಈ ಅವಧಿಯಲ್ಲಿ ಈ ಪಾಠ ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಈ ಪಾಠವನ್ನು ನಾವು ಇವತ್ತು ಅಭ್ಯಾಸ ಮಾಡುವುದರ ಜೊತೆಗೆ ಹಿಂದಿನ ತರಗತಿಯಲ್ಲಿ ನಾವು ಯಾವ ಅಂಶಗಳನ್ನ ಅಧ್ಯಯನ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡಿಕೊಂಡು ಬರೋಣ. ರಾಹಿಲ ತನ್ನ ಕಾಲಿಗೆ ಪೆಟ್ಟಾಗಿತ್ತು. ಆ ಪೆಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮುದುಕಿಯ ಸೊಸೆಗೆ ಹೆರಿಗೆಯನ್ನು ಮಾಡಿಸಿದ ಮೇಲೆ ತನ್ನ ಕಾಲಿನ ಆರೈಕೆಯನ್ನು ಪ್ರಾರಂಭ ಮಾಡ್ಕೊತಾನೆ. ಮುದುಕಿಯು ಕೂಡ ಆತನಿಗೆ ಒಂದೆರಡು ಕಟ್ಟಿಗೆಯ ತುಂಡುಗಳನ್ನ ಕೊಡ್ತಾಳೆ. ಆ ಕಟ್ಟಿಗೆಯ ತುಂಡುಗಳಿಂದ ಈ ರಾಹಿಲ ತನ್ನ ಕಾಲನ್ನ ಬಲವಾಗಿ ಬಟ್ಟೆಯಿಂದ ಬಿಗಿದುಕೊಳ್ತಾನೆ. ಆವಾಗ ಈತನಿಗೆ ಆತನ ಕಾಲಿನ ಎಲುಬು ತುಂಡಾಗಿಲ್ಲ ಅಂತಕ್ಕಂಥದ್ದು ಮನದಟ್ಟಾಯಿತು. ಬಳಿಕ ಈ ರಾಹಿಲ ಹೇಳ್ತಾನೆ, ನೋಡಮ್ಮ, ನಾನು ನಿಮ್ಮ ಮನೆಗೆ ಬರುವುದು ಸ್ವಲ್ಪ ತಡವಾಗಿದ್ದರೆ ನಿಮ್ಮ ಸೊಸೆಯೂ ಕೂಡ ಬದುಕ್ತಾ ಇರಲಿಲ್ಲ. ಈ ನಿಮ್ಮ ಮೊಮ್ಮಗುವನ್ನ ನಾನು ಬದುಕಲಿಕ್ಕೆ ಆಗಲಿಲ್ಲ. ಅದ್ರ ಜೊತೆಗೆ ಅದು ಹೇಗೋ ನಾನು ನಿಮ್ಮ ಸೊಸೆಯನ್ನ ಬದುಕಿಸ್ಬಿಟ್ಟೆ, ಆದ್ರೆ ಮಗುವನ್ನ ಮಾತ್ರ ಬದುಕಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ನೋಡಮ್ಮ, ನನಗೆ ಈಗ ತುಂಬಾ ಸುಸ್ತಾಗಿದೆ, ಬಹಳಷ್ಟು ಆಯಾಸವಾಗಿದೆ. ಹಾಗಾಗಿ ನಾನು ಈಗ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು, ನಾನು ಮಲ್ಕೋಬೇಕೀಗ. ಹಾಗಾಗಿ ನನಗೆ ಈ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಕೊಡಿ, ವಿರಾಮವನ್ನು ಪಡ್ಕೊಳ್ತೀನಿ ಅನ್ನೋ ಮಾತನ್ನ ಈ ರಾಹಿಲ ಮುದುಕಿಗೆ ಹೇಳ್ತಾನೆ. ಆಗ ಮುದುಕಿ ಸಂದೇಹದಿಂದಲೇ ಆ ರಾಹಿಲನನ್ನ ಆ ಮುದುಕಿಗೆ ಈ ರಾಹಿಲ ಮೇಲೆ ಅನುಮಾನ, ಇನ್ಯಾರು ನಮ್ಮ ದೇಶದವೋ ಅಥವಾ ನಮ್ಮ ವೈರಿ ದೇಶದವನಾಗಿರ್ಬೋದು, ಯಾರೀತ, ನಮ್ಮನೋ ಇನ್ನೊಂದು. ಅದೇ ಸಂದರ್ಭಕ್ಕೆ ಈ ಮುದುಕಿಯ ಮನೆಯ ಬಾಗಿಲಿನ ಸಪ್ಪಳ ಬಂದು ಟಕ್ ಟಕ್ ಟಕ್, ಬಾಗಿಲನ್ನು ಯಾರೋ ಟಕ್ 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 ಕುಡಿತಾ ಇದ್ದಾರೆ. ಅದರ ಜೊತೆಗೇನೆ ಜೋರಾಗಿ ಕೂಗಿದ್ರು, ಯಾರದು ಒಳಗೆ, ಯಾರದು ಒಳಗೆ, ಬಾಗಿಲು ತೆಗಿರಿ ಅಂತಕ್ಕಂತಹ ಜೋರಾದ ಧ್ವನಿಯಲ್ಲಿ ಕೂಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮುದುಕಿಯ ಸಂದೇಹ ಸ್ಪಷ್ಟವಾಗಿ ನಿಜ. ಇವನು ನಮ್ಮ ದೇಶದವನಲ್ಲ, ಬೇರೆ ದೇಶದವನು, ನಮ್ಮ ದೇಶಕ್ಕೆ ದ್ರೋಹ ಮಾಡಲು ಬಂದಿರುವವನು ಅಂತ. ಆ ಸಂದರ್ಭಕ್ಕೆ ಅವಳು ತನ್ನ ಕಣ್ಣಿನಿಂದ ಈ ರಾಯನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾಳೆ, ರೋಷದಿಂದ ನೋಡ್ತಾಳೆ. ನೋಡಿ, ಬಾಗಿಲ ಬಳಿ ಹೋಗಿ ಬಾಗಿಲನ್ನ ತೆಗೆಯಬೇಕು ಅನ್ನೋಷ್ಟರಲ್ಲಿ ತಿರುಗಿ ರಾಯನ ಮುಖವನ್ನ ಒಂದು ಸಾರಿ ದಿಕ್ಕಿ ನೋಡ್ತಾಳೆ. ನೋಡಿದಾಗ ಆ ಮುಖದಲ್ಲಿ ಈತನ ಕಣ್ಣುಗಳು ಈ ಮುದುಕಿಯ ಮಗನ ಕಣ್ಣುಗಳಂತೆಯೇ ಈ ಮುದುಕಿಗೆ ಕಾಣುತ್ತದೆ. ಆ ಸಂದರ್ಭದಲ್ಲಿ ಈ ರಾಯನ ಮುಖದಲ್ಲಿ ಅಸಹಾಯಕತೆಯ ಭಾವನೆ ಇತ್ತು, ದಯನೀಯ ನೋಟ ಇತ್ತು. ಆಗ ಈತ ಮುದುಕಿಗೆ ಸನ್ನೆ ಮಾಡಿ ಹೇಳ್ತಾನೆ, ಬಾಗಿಲು ತೆರೆಯಬೇಡಿ. ಆಗ ಇವರು ಆ ಸಂದರ್ಭದಲ್ಲಿ ಬಾಗಿಲು ತೆರೆಯಬೇಡಿ ಅಂದಾಗ ಮತ್ತೊಂದು ಸಾರಿ ಅದೇ ಬಾಗಿಲಿನಿಂದ ಹೊರಗಡೆ ಬಾಗಿಲು ತೆಗೆಯಿರಿ ಅಂತ ಹೇಳಿ ಜೋರಾಗಿ ಹೊರಗಡೆಯಿಂದ ಕೂಗಿ. ಆ ಸಂದರ್ಭದಲ್ಲಿ ರಾಯನಿಗೆ ಶಬ್ದವಾಗಿ ಈ ಮುದುಕಿ ಹೇಳ್ತಾಳೆ, ನೀನು ಸೊಸೆಯ ಮಲಗಿರ್ತಕ್ಕಂಥ ಕೋಣೆಗೆ ಹೋಗಿ
ಇರ್ತಕ್ಕಂಥ ಮಗುವನ್ನ, ಬಟ್ಟೆ ಸುತ್ತಿರ್ತಕ್ಕಂಥ ಮಗುವನ್ನ ತೆಗೆದುಕೊಂಡು ಬಂದು ಬಾಗಿಲ ಬಳಿ ಬಂದು ಮಲಗಿಸಿದ್ದು ಬಾಗಿಲನ್ನ ತೆಗಿತಾನೆ. ಆ ಸಂದರ್ಭದಲ್ಲಿ ನಾಲ್ಕೈದು ಜನ ಸೈನಿಕರಿದ್ರು. ಯಾರಾದ್ರೂ ಈ ಸೈನಿಕರು ಇಲ್ಲಿ ಗಾಯಗೊಂಡಿರ್ತಕ್ಕಂಥ ಬಂದಿದ್ದಾರಾ ಮಾತನ್ನು ಕೇಳ್ತಾ ಮನೆ ಒಳಗಡೆಗೆ ನುಗ್ಗಿದ್ರು. ಇಲ್ಲಿ ತಕ್ಕ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ವಿ, ಹಿಂದಿನ ಅವಧಿಯಲ್ಲಿ ಮಾಡಿದ್ವಿ. ವಿದ್ಯಾರ್ಥಿಗಳೇ, ಸಂಕ್ಷಿಪ್ತವಾಗಿ ಹೇಳಿದ್ದೇವೆ. ಇಲ್ಲಿಯವರೆಗೆ ನಾವು ಹಿಂದಿನ ಅವಧಿಯಲ್ಲಿ ಪಾಠವನ್ನ ಕಲಿತಿದ್ದೆವು. ಈಗ ಮುಂದುವರೆದ ಭಾಗವನ್ನ ನಾವೀಗ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಈ ಪಾಠವನ್ನ ಇವತ್ತು ಸಂಪೂರ್ಣವಾಗಿ ಕಲಿಯಿರಿ. ಈ ಪಾಠ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಕೂಡ ನೋಡಿ. ಇಲ್ಲವಲ್ಲ ಮುದುಕಿ ನುಡಿದಳು, ನಮ್ಮವರೇ ಅಥವಾ ಆ ಕಡೆಯವರು. ಆ ಮುದುಕಿ ಹೇಳ್ತಾರೆ, ನೋಡಪ್ಪ, ನೀವು ಯಾರಾದ್ರೂ ಗಾಯಗೊಂಡ ಸೈನಿಕರು ಬಂದಿದ್ದಾರಾ ಅಂತ ಕೇಳ್ತಾ ಇದ್ದೀರಲ್ವಾ? ಹೌದು, ಆ ಗಾಯಗೊಂಡ ಸೈನಿಕರು ನಮ್ಮ ಕಡೆಯವರೇನೋ ಅಥವಾ ಆ ಕಡೆಯವರು ಅಂತಂದ್ರೆ ನಮ್ಮ ವೈರಿ ದೇಶದವರು. ನಮ್ಮ ವೈರಿ ದೇಶದವರು ಈ ಕಡೆ ಬಂದಾರ ಅಂತ ಕೇಳ್ತಾ ಇದ್ದೀರೋ ಅಥವಾ ನಮ್ಮ ಕಡೆಯವರು ಬಂದಾರೋ ಅಂತ ಕೇಳ್ತಿದ್ರು? ಯಾರು ಅಂತ ಹೇಳಿ ಕೇಳಿ. ಅದರಲ್ಲಿ ಒಬ್ಬ ಸೈನಿಕ ಹೇಳಿದ, ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲು ಬಂದವರು. ಅಷ್ಟರಲ್ಲಿ ನಾವು ವಿಮಾನವನ್ನ ಹೊಡೆದುರುಳಿಸಿದೆವು ಎಂದು ಒಪ್ಪಂದಿಸಿದಾಗ ಇನ್ನೊಬ್ಬನು, ಅದರಲ್ಲಿದ್ದವರು ಬದುಕಿರಲಾರರು, ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ, ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ. ಅವಾಗ ಆ ಮುದುಕಿ, ಯಾರಪ್ಪ ಈ ಕಡೆ ಬಂದವರು, ನಮ್ಮ ಕಡೆಯವರು ಆ ಕಡೆಯವರು ಅಂದಾಗ ಒಬ್ಬ ಸೈನಿಕ ಹೇಳಿದ, ಆ ಕಡೆಯವರು ಮುದುಕಿ, ನೋಡಮ್ಮ, ನಮ್ಮವರಲ್ಲ, ನಮ್ಮ ವೈರಿ ದೇಶದವರು ಈ ಕಡೆ ಬಂದಿದ್ದಾರ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಮೇಲೆ ದಾಳಿ ಮಾಡಲು ಬಂದಿದ್ದಾರೆ, ಅವ್ರೇನಾದ್ರು ಇಲ್ಲಿ ಬಂದಿದ್ದಾರ ಅದು ಕೇಳ್ತಾ ಇದ್ದೀವಿ ಅನ್ನೋ ಮಾತನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ, ಅವ್ರ ವಿಮಾನವನ್ನ ನಮ್ಮ ದೇಶದ ಕಡೆಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ವಿಮಾನವನ್ನ ನಾವು ಹೊಡೆದು ಉರುಳಿಸಿಬಿಟ್ವಿ. ಆ ಸಂದರ್ಭದಲ್ಲಿ ಇನ್ನೊಬ್ಬನು ಹೇಳ್ತಾನೆ, ನಾವೇನು ಆ ವಿಮಾನವನ್ನ ಹೊಡೆದು ಉರುಳಿಸಿದ್ವಿ ನಿಜ, ಆದ್ರೆ ಅದು ಒಳಗಡೆ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಈ ನದಿಯಲ್ಲಿ ಬಿದ್ದರೂ ಅವರು ಕೂಡ ಬದುಕುವಂತ ಸಾಧ್ಯತೆ ತುಂಬಾ ಕಡಿಮೆ, ಸಾಧ್ಯತೆನೇ ಇಲ್ಲ. ನಾವು ಈ ಕತ್ತಲೆಯಲ್ಲಿ ಅವರನ್ನ ಹುಡುಕುವುದು ವ್ಯರ್ಥ ಪ್ರಯತ್ನ ಮಾಡುವಂತದ್ದಾಗುತ್ತದೆ ಎನ್ನುವ ಮಾತನ್ನ ಒಬ್ಬ ಸೈನಿಕ ಹೇಳ್ತಾನೆ. ಯಾಕಂತಂದ್ರೆ ಆಕಾಶದಲ್ಲಿ ಹಾರಾಡ್ತಕ್ಕಂಥ ವಿಮಾನವನ್ನು ನಾವು ಹೊಡೆದು ಉಳಿಸ್ತೇವೆ, ನೆಲಕ್ಕೆ ಬಿದ್ದಿದೆ. ನೆಲಕ್ಕೆ ಬಿದ್ದರೆ ಅಲ್ಲಿಯೇ ವಿಮಾನ ತುಂಬಾ ಚೂರು ಚೂರಾಗಿರ್ತಕ್ಕಂಥ ಸ್ಫೋಟದ ಚೂರಾಗಿದೆ, ಅದರಲ್ಲಿರ್ತಕ್ಕಂಥ ಅಲ್ಲಿಯೇ ಸಾಯಿದೆ. ಎರಡನೇದು, ಆ ಮೇಲಿನಿಂದ ಬರುವಂತ ಸಂದರ್ಭದಲ್ಲಿ ನೀರಿನಲ್ಲಿ ಬಿದ್ದಿದೆ, ಆ ನೀರಿನ ಹೊಡೆತ, ಆ ನೀರಿನಲ್ಲಿ ಬಿದ್ದಾಗ ಅಲ್ಲಿಯೂ ಕೂಡ ಬದುಕುವಂತ ಸಾಧ್ಯತೆ ಇಲ್ಲ. ಒಂದು ವೇಳೆ ಬದುಕಿದ್ರು ಕೂಡ ಈ ಕತ್ತಲಲ್ಲಿ ನಾವು ಹೆಂಗ್ ಹುಡುಕೋದ, ಎಲ್ಲಿ ಅಂತ ಹುಡುಕೋದ? ನೀರಿನ ಬಿದ್ದು ಈ ಕಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಗಲು ಹೊತ್ತಲ್ಲ, ಇಂಥ ರಾತ್ರಿಯ ಸಂದರ್ಭದಲ್ಲಿ ಅವರನ್ನು ಹೆಂಗ್ ಹುಡುಕುವುದನ್ನು ಮಾತನಾಡ್ತಾರೆ, ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಯಾಕಂತಂದ್ರೆ ಅಲ್ಲಿ ಕತ್ತಿದೆ, ಮಳೆ ಇದೆ, ಇಷ್ಟೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ಗಮನಿಸಿದಾಗ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಪ್ರಯತ್ನವನ್ನ ಬಿಡ್ತಾನೆ ಇಲ್ಲ. ನೋಡಿ ವಿದ್ಯಾರ್ಥಿಗಳೇ, ಆದ್ರೂ ಕೂಡ ಒಬ್ಬ ಸೈನಿಕ ಹೇಳ್ತಾನೆ, ನೋಡಿ, ಆದರೂ ಈ ಮನೆಯಲ್ಲೊಮ್ಮೆ ನೋಡಿ ಬಿಡಿ, ಅಪ್ಪನೇ ಕೊಟ್ಟರಂತ, ಉಳಿದವರು ಒಳ ಹೋಗ್ತಾರೆ. ಆದ್ರೂ ಒಬ್ಬ ಸೈನಿಕ ಹೇಳೇಬೇಕು, ಇಲ್ಲಿ ನೋಡಿದ್ರೆ ಹಾಗೆ ಹೋಗುವಂತಿಲ್ಲ, ಆದ್ರೂ ಒಂದ್ಸಲ ಈ ಮನೆಯಲ್ಲಿ ನಾವು ತಪಾಸಣೆಯನ್ನ ಮಾಡಿ
ಒಂದ್ಸಲ ನೋಡೋಣ. ಈ ಮನೆಯಲ್ಲಿ ಯಾರಾದ್ರೂ ಬಂದ್ರೆ ಸರಿ, ಬರ್ದೇ ಹೋದ್ರು ಸರಿ, ಆದ್ರೂ ನಮ್ಮ ಕೆಲಸವನ್ನ ನಾವು ಮಾಡಿ ಮುಗಿಸೋಣ ಅನ್ನೋ ಮಾತನ್ನ ಇಲ್ಲಿ ಒಬ್ಬ ಸೈನಿಕ ಹೇಳಿದ. ಅಪ್ಪಣೆಯನ್ನು ಕೂಡ ಮಾಡಿಯೇ ಬಿಟ್ಟ. ಅಲ್ಲಿ ಉಳಿದವರು ಏನ್ ಮಾಡಿದ್ರು, ಈ ಮನೆಯ ಒಳಗಡೆಗೆ ಧಾವಿಸಲು ಹೋಗೇ ಬಿಟ್ಟು ಆ ಸಂದರ್ಭದಲ್ಲಿ ಮುದುಕಿ ಅಳಿಕೆ ಶುರು ಮಾಡಿದ್ರು. ನೋಡಿ, ನನ್ನ ಮೊಮ್ಮಗುವಿನ ಹೆಣವಿಗೆ ಅಲ್ಲಿ, ಅದನ್ನೂ ನೋಡಿ, ಈ ಯುದ್ಧ ನನ್ನ ಮೊಮ್ಮಗುವಿನ ಉಳಿಸಲಿಲ್ವಲ್ಲ, ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳತೊಡಗಿದರು. ಒಳಗೆ ಹೋದರು ನೋಡಿ. ಆ ಸಂದರ್ಭದಲ್ಲಿ ಈ ಮುದುಕಿ, ನೋಡ್ರಪ್ಪ ಒಳಗೆ ಹೋಗಿ ನೋಡ್ರಿ, ನಿಮಗೆ ಏನ್ ಬೇಕಾಗಿದೆ, ಈಗ ಯಾರಾದ್ರೂ ಸೈನಿಕರು ಗಾಯಗೊಂಡಿರ್ತಕ್ಕಂಥವ್ರು ವೈರಿ ದೇಶದವರು ಬಂದಿದ್ದಾರೆ ಅಂತಕ್ಕಂತಹ ಅನುಮಾನ ನಿಮಗಿದೆ ನೋಡ್ರಿ. ಅದ್ರ ಜೊತೆಗೆ ಇನ್ನೊಂದನ್ನು ನೋಡಿ, ಏನು ಅಂತಂದ್ರೆ ನನ್ನ ಮೊಮ್ಮಗುವಿನ ಹೆಣ ಆ ಬಾಗಿಲ ಬಳಿ ಬಟ್ಟೆ ಸುತ್ತಿ ಇಟ್ಟಿದ್ದೇವೆ, ಅದನ್ನೂ ನೋಡಿದ್ವಿ ಅಂತ ಹೇಳಿ ಅದಕ್ಕೆ ಇವ್ ನೋಡ್ಲಿಕ್ಕೆ ಬಂದಿರೋದು ಯಾವುದೆಯೋ ಅದರ ಜೊತೆ ಈ ಹೆಣವನ್ನು ಕೂಡ ನೋಡಿ. ಈ ಯುದ್ಧ ನನ್ನ ಮೊಮ್ಮಗುವನ್ನ ಉಳಿಸಲೇ ಇಲ್ಲ, ಸಾಯಿಸ್ಬಿಟ್ಟು ನನ್ನ ಮಗು ಬದುಕಲಿಲ್ಲ, ನನ್ನ ಮೊಮ್ಮಗು ಬದುಕಲಿಕ್ಕೆ ಆಗ್ಲೇ ಇಲ್ಲ, ಕೊನೆಗೂ ಚಿಕಿತ್ಸೆ ಸಿಗದೆ ಸತ್ತು ಇತ್ತು, ಉಳಿಸ್ಲಿಕ್ಕೆ ಆಗಲ್ಲ. ಯಾರಿಗಾಗಿ ಬೇಕಾಗಿದೆ ನಾವೇನಾದ್ರೂ ಈ ಯುದ್ಧವನ್ನ ಬೇಕು ಅಂತ ನಿಮ್ಗೇನಾದ್ರೂ ಕೇಳಿದ್ದೇವಾ? ನಮಗೇನಾದ್ರು ಬೇಕು ಅಂತ ಕೇಳಿದೀವಾ? ಇಲ್ವ. ಯಾತಕ್ಕಾಗಿ ಬೇಕು? ನಾವು ಯಾವ ಕೆಲಸವನ್ನ ನಿರ್ವಹಣೆ ಮಾಡಬೇಕು ಅಂತ ನಿಮ್ಗೆ ಕೇಳಿದೀವಿ, ಈ ಯುದ್ಧ ಮಾಡಿ ಅಂತ ಹೇಳಿದೀವ ನಿಮಗೆ? ನಾವೇನು ಯಾಕೆ ಅದನ್ನಾದ್ರೂ ಸ್ವಲ್ಪ ಹೇಳ್ರಿ. ನೀವು ಯುದ್ಧ ಯಾಕೆ ಯಾರಿಗೋಸ್ಕರ ಯುದ್ಧ, ಯಾತಕ್ಕಾಗಿ ಈ ಯುದ್ಧ ಅನ್ನೋ ಮಾತನ್ನ ಇಲ್ಲಿ ಆ ಮುದುಕಿಯು ಕೇಳ್ತಾರೆ. ಅದನ್ನು ಹೇಳ್ರಿ ಅಂತಾಗ ಆ ಸತ್ತೋಗಿರ್ತಕ್ಕಂಥ ಜೀವ ಇಲ್ಲೇ ಇರ್ತಕ್ಕಂಥ ಆ ಮಗುವಿನ ಬಳಿ ಕುಳಿತುಕೊಳ್ತಾಳೆ. ಕೂತ್ಕೊಂಡು ಮತ್ತೊಂದು ಸಾರಿ ಎದೆಯನ್ನ ಬಡ್ಕೊಂಡು ಅಳ್ತಾ ಇದ್ದಾರೆ. ಆ ಮುದುಕಿಯ ರೋದನ, ಆ ಮುದುಕಿಯ ಕಷ್ಟ, ಆ ಮುದುಕಿಯ ನೋವಿನ ರೂಪವನ್ನು ನಾವು ಗಮನಿಸಿದರೆ ಈ ಯುದ್ಧ ಯಾರು ಬೇಕು? ಯುದ್ಧ ಮಾಡ್ತಕ್ಕಂಥವರೇ ಬೇರೆ, ಇಲ್ಲಿ ಆ ಯುದ್ಧದ ನೋವನ್ನ ಅನುಭವಿಸುವವರೇ ಬೇರೆ. ನೋಡಿ ವಿದ್ಯಾರ್ಥಿಗಳೇ, ಮುಂದೆ ಓದ್ತಾ ಇದ್ದೀನಿ. ಮುಂದಿನ ವಿಷಯವನ್ನ, ಬಂದವರು ಮಗುವಿನ ಮೃತದೇಹವನ್ನ ದಿಟ್ಟಿಸಿದರು. ಕೋಣೆಯಲ್ಲಿ ಹರಡಿದ್ದ ಹಸಿಮೆತ್ತನ ವಾಸನೆ ಅವರ ಮೂಗಿಗೆ ಬಡಿಯಿತು. ಬಂದವರು ನಿಶ್ಶಬ್ದವಾಗಿ ನೋಡಿ, ಆ 4-5 ಜನ ಸೈನಿಕರು ಏನು ಬಂದಿದ್ರಲ್ಲ, ಆ ಸೈನಿಕರು ಆ ಮಗುವಿನ ಮೃತದೇಹವನ್ನ ನೋಡಿದರು. ಅವರಿಗೂ ಕೂಡ ಅನುಕಂಪ, ಮರುಕ ಬಂತು. ಮತ್ತೆ ಆ ಕೋಣೆಯಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ಹರಡಿರ್ತಕ್ಕಂಥ ನೆತ್ತಲಿನ ವಾಸನೆಯೂ ಕೂಡ ಆ ಸೈನಿಕರಿಗೆ ಬಂತು, ಮೂಗಿಗೆ ಬಡಿ. ಅದೆಲ್ಲವನ್ನ ಅವರು ನೋಡಿದರು. ಅಲ್ಲಿರ್ತಕ್ಕಂತಹ ನೈಜ ಸ್ಥಿತಿಯನ್ನ ನಾರೆ ಕಂಡು ಅದೆಲ್ಲವನ್ನು ಕೂಡ ಅವರು ತಿಳ್ಕೊಂಡು ಮರು ಮಾತನಾಡಲಿಲ್ಲ. ಯಾವುದೇ ಶಬ್ದವನ್ನ ಮಾಡದೆ ವಾಪಸ್ ಹೊರಗಡೆ ಹೋಗ್ಬೇಕು. ಒಂದ್ ವೇಳೆ ಅಲ್ಲಿರ್ತಕ್ಕಂಥ ಸ್ಥಿತಿಯನ್ನ ಈ ಮುದುಕಿ ಮನವರಿಕೆ ಮಾಡಲಿಲ್ಲ ಅಂತಂದ್ರೆ ರಾಹುಲನನ್ನ ಅವರು ನೋಡ್ತಾ ಇದ್ದಾರೆ. ಆ ಮನೆಯ ಪ್ರತಿಯೊಂದು ಸ್ಥಳವನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಹಿಲ ಸಿಗ್ತಿದ್ದ, ರಾಹಿಲ ಅವ್ರ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಮುದುಕಿ ಅವರಿಗೆ ತನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿರ್ತಕ್ಕಂಥ ಸತ್ಯದ ನೋವನ್ನು ಅವರ ಮುಂದೆ ಪ್ರಸ್ತುತಪಡಿಸಿ
ಅವರು ಪೂರ್ತಿ ಮನೆಯನ್ನ ನೋಡದೇ ಇರುವಂತೆ ನೋಡಿಕೊಂಡು ಬಂದ ದಾರಿಯಲ್ಲಿ ಅವರು ವಾಪಸ್ ಹೊರಗೆ ಹೋಗಲು ಮಾತಾಡ್ತೇನೆ ಅಂತ. ಬಳಿಕ ಆಕೆ ರಾಯರನ್ನ ಹೊರಗೆ ಕರೆದು ಒಂದು ಕೋಣೆ ತೋರಿಸಿ, ಈ ರಾತ್ರಿಯನ್ನ ಈ ಕೋಣೆಯಲ್ಲಿ ಕಳೆಯಿರಿ, ನಾಳೆ ಬೇರೆ ಏರ್ಪಾಟು ಮಾಡುವ. ಬಳಿಕ ಸೈನಿಕರು ಹೋದ್ಮೇಲೆ ಈ ಮುದುಕಿಯು ರಾಯರನ್ನ ಹೊರಗಡೆ ಕರೀತಾರೆ. ಅವರೆಲ್ಲರೂ ಹೋಗುವುದರ ಖುಷಿಯನ್ನು ಹೋದ್ಮೇಲೆ ರಾಯರನ್ನ ಸೊಸೆಯ ಮಂಚದ ಅಡಿಯಲ್ಲಿ ಅಡವಿಕೊಂಡು ಕುಳಿತುಕೊಂಡ ಆ ರಾಯರನ್ನ ಹೊರಗಡೆ ಕರೆದು ಇರುತ್ತಾಳೆ. ನೋಡಪ್ಪ, ಇವತ್ತೊಂದಿನ ರಾತ್ರಿ ನೀನು ಈ ಕೋಣೆಯಲ್ಲಿ ನೀನು ಸಮಯವನ್ನ ಕಳೆಯುತ್ತೆ. ಬೇರೆ ಕೋಣೆಯನ್ನು ತೋರಿಸ್ತದೆ, ಮನೆಯಲ್ಲಿ ಮತ್ತೊಂದು ಕೋಣೆ ರೂಮ್ ಇತ್ತು. ಆ ರೂಮಲ್ಲಿ ನೀನು ಇಲ್ಲೇ ಇರಪ್ಪ. ಇವತ್ತೊಂದಿನ ಬೆಳಗಾದ್ಮೇಲೆ, ಬೆಳಕು ಆದ್ಮೇಲೆ, ಸೂರ್ಯೋದಯದ ನಂತರ ನಿನಗೊಂದು ವ್ಯವಸ್ಥೆ ಏನಾದರೂ ಅಲ್ಲಿ ತನಕ ನೀನು ಇಲ್ಲಿಯ ನೀನು ಸಮಯವನ್ನು ವ್ಯರ್ಥ ಮಾಡುವ ಮಾತನ್ನ ನಾಳೆಗೆ ಏನಾದರೂ ವ್ಯವಸ್ಥೆಯನ್ನು ಕಲ್ಪಿಸ್ತೀನಿ ನಾನು. ಈಗ ರಾತ್ರಿ ಇದೆ, ಇದೊಂದು ಸಮಯವನ್ನು ಇಲ್ಲಿಯೇ ಕಳೆಯಿ ನೀನು ಅನ್ನೋ ಮಾತನ್ನ ಹೇಳಿದ್ರು. ಒಂದೆರಡು ದಿನಗಳಲ್ಲಿ ಪರಸ್ಪರರಲ್ಲಿ ವಿಶ್ವಾಸ ಮೂಡಿತು. ಇಬ್ಬರು ಪರಸ್ಪರರಲ್ಲಿ ಸುಖ ದುಃಖಗಳನ್ನ ಹಂಚಿಕೊಂಡರು. ಮುದುಕಿಯೇ ಮೊದಲು ತನ್ನ ಕಡತ ಬಿಚ್ಚಿದಳು. ಇದೇ ರೀತಿಯಲ್ಲಿ ಆ ಮುದುಕಿಯ ಮನೆಯಲ್ಲಿ 2 ದಿನಗಳನ್ನ ಈ ರಾಹುಲ ಕಳೆದ. ಈ 2 ದಿನಗಳಲ್ಲಿ ಇಬ್ಬರಲ್ಲಿಯೂ ಕೂಡ ಬಹಳ ಅನ್ಯೋನ್ಯತೆಯ ವಿಶ್ವಾಸ ಮೂಡಿತು. ಒಬ್ಬರನ್ನೊಬ್ಬರು ನಂಬಿಕೆಯಲ್ಲಿ ಅರ್ಹ. ಮುದುಕಿಯನ್ನ ರಾಹಿಲನು ನಂಬಿದ, ರಾಹಿಲನನ್ನ ಮುದುಕಿಯು ನಂಬಿದ. ಆದರೆ ಈ ಮುದುಕಿಗೆ ರಾಹಿಲನ ಮೇಲೆ ಇರತಕ್ಕಂಥ ಸಂದೇಹಗಳೆಲ್ಲವೂ ಕೂಡ ಮಾಯವ. ರಾಹಿಲನ ಮೇಲೆ ಇರತಕ್ಕಂತಹ ವಿಶ್ವಾಸ ಇಮ್ಮಡಿಯಾಯಿತು. ಈ ಸಂದರ್ಭದಲ್ಲಿ ಈ ಮುದುಕಿಯು ತನ್ನ ಜೀವನದಲ್ಲಿ ಆಗಿರ್ತಕ್ಕಂತಹ ಸುಖದ ಎಲ್ಲಾ ವಿಚಾರಗಳನ್ನು ಕೂಡ ರಾಹಿಲನ ಮುಂದೆ ಹೇಳಲಿಕ್ಕೆ ಅವಳೇ ಮೊದಲು ಪ್ರಾರಂಭ ಮಾಡ್ತಾಳೆ. ಅದೇ ರೀತಿಯಾಗಿ ಈ ಮುದುಕಿಯ ಜೀವನದಲ್ಲಿ ಆಗಿರ್ತಕ್ಕಂತಹ ದುಃಖದ ಸನ್ನಿವೇಶಗಳನ್ನು ಕೂಡ ರಾಹಿಲನ ಮುಂದೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಇರತಕ್ಕಂತಹ ಭಾವನೆಗಳನ್ನ ಹೇಳಬೇಕು ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ವಿಶ್ವಾಸವನ್ನ ಹೊಂದಿದಾಗ ಮಾತ್ರ ಮಾತನ್ನು ಹೇಳ್ತಾನೆ. ಇಲ್ಲದೆ ಹೋದ್ರೆ ಏನು ಹೇಳುತ್ತಿಲ್ಲ. ಹಾಗಾಗಿ ಈ ಮುದುಕಿ ರಾಯನ ಮೇಲೆ ವಿಶ್ವಾಸ ಮೂಡಿದಾಗ ತನ್ನದೇ ಆಗಿರತಕ್ಕಂತಹ ಜೀವನದ ಪ್ರತಿಯೊಂದು ವಿಚಾರಗಳನ್ನ ಹೇಳಲು ಪ್ರಾರಂಭ. ಆ ಸಂದರ್ಭದಲ್ಲಿ ಈ ಮುದುಕಿ ಹೇಳ್ತಾಳೆ, ನೋಡಿ ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು. ಮದುವೆಯಾಗಿ ನವ ವಧುವಾಗಿ ಈ ಊರನ್ನ ಪ್ರವೇಶಿಸಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು, ಈಗಲೂ ಇದೆಯಲ್ಲ. ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನುಡಿದಳು ಮುದುಕಿ. ಮುದುಕಿ ಹೇಳ್ತಾಳೆ, ಅವಳು ಮದುವೆಯಾಗಿ ಬಂದು ಹೊಸದಾಗಿ ಮದುವೆಯಾಗಿ ಬಂದಾಗ ಚಿಕ್ಕ ವಯಸ್ಸು. ಆದ್ರೆ ಸುಮಾರು ನಾನು ಈಗ 50 ವರ್ಷ ಆಗಿರ್ಬೋದು ಮದುವೆಯಾಗಿ ಈ ಊರಿಗೆ ಬಂದು ಮಾತಾಡ್ತೀನಿ. ಎಷ್ಟು ವರ್ಷ? 50 ವರ್ಷ ಆಗಿರ್ಬೋದು ಅಂತ ಆ ಮುದುಕಿ ಹೇಳ್ತಾರೆ. ಆ ಊರಿಗೆ ಬಂದು ಮುದುಕಿ ಸುಮಾರು 50 ವರ್ಷಕ್ಕಿಂತಲೂ ಹೆಚ್ಚಾಗಿದೆ ಅಂತ ಮದುವೆಯಾಗಿ. ಆದ್ರೆ ಆ ಮದುವೆಯಾಗಿ ಬಂದ ಸಂದರ್ಭದಲ್ಲಿ ಕೆಲವು ಕಾಲದವರೆಗೆ, ಕೆಲವು ವರ್ಷಗಳವರೆಗೆ ಜೀವ
ಜೀವನ ತುಂಬಾ ನೆಮ್ಮದಿಯಾಗಿತ್ತು. ಬಹಳ ಖುಷಿಯಿಂದ ಅಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ ಈ ಊರಲ್ಲಿ ಅನ್ನೋ ಮಾತನ್ನ ರಾಯನಿಗೆ ಮುದುಕಿ ಹೇಳ್ತಾರೆ. ನಮಗೆ ತುಂಬಾ ಜಮೀನು ಕೂಡ ಇದೆ, ತುಂಬಾ ಆಸ್ತಿನೂ ಕೂಡ ಇದೆ, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯು ಕೂಡ ತುಂಬಾ ಅನುಕೂಲವಾಗಿ ಹೋಗಿದೆ ಅನ್ನೋ ಮಾತನ್ನ ಈ ರಾಯನ ಮುಂದೆ ಮುದುಕಿ ಹೇಳ್ತಾರೆ. ಆದ್ರೆ ಅದು ಇವತ್ತು ಇಲ್ಲ ಅಂತಲ್ಲ, ಮೊದಲು ಏನಿತ್ತು ಜಮೀನು ಆಸ್ತಿ ಎಲ್ಲವೂ ಕೂಡ ಇವತ್ತಿಗೂ ಕೂಡ ಇದೆ. ಆದ್ರೆ ನಮಗೆ ಒಂದು ನೋವು, ಯಾವ ನೆಮ್ಮದಿ ಇಲ್ಲ. ಇದೆ ನೆಮ್ಮದಿಯಿಂದ ಬದುಕಬೇಕು ಅಂತಂದ್ರೆ ಈ ಜನ ಇದರಲ್ಲ, ಯುದ್ಧ ಮಾಡ್ತಾರಲ್ಲ ಈ ಜನ, ಇವರು ನಮ್ಮನ್ನ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡ್ತಾನೆ ಇಲ್ಲ. ಬರೀ ಯುದ್ಧ ಯುದ್ಧ ಅಂತ ಯುದ್ಧ, ಬರೀ ಯುದ್ಧವನ್ನ ಮಾಡಿದ್ರಲ್ಲಿ ಆಯಿತು. ನಮ್ಗೆ ಯಾಕೆ ಬೇಕು ಈ ಯುದ್ಧ? ಈ ಯುದ್ಧದಿಂದ ನಮಗೆಲ್ಲವೂ ಕೂಡ ನೆಮ್ಮದಿ ಕಳ್ಕೊಂಡಂತಾಗಿದೆ ಅಂತ ಹೇಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ಈ ಮುದುಕಿ ಮಾತಾಡ್ತಾರೆ. ವಿದ್ಯಾರ್ಥಿಗಳೇ, ಈ ಮುದುಕಿ ಯಾವ ರೀತಿ ತಂದೆಯಾಗಿರ್ತಕ್ಕಂಥ ಮನದಾಳ ಮಾತನ್ನ ಮುದುಕಿ ಹೇಳ್ತಾರೆ. ಖುಷಿನೇ ಇಲ್ಲ, ಯುದ್ಧ ಈ ಮುದುಕಿಗೆ ಬೇಡವಾಗಿದೆ. ಯಾಕಂದ್ರೆ ಈ ಮುದುಕಿಯ ಜೀವನದಲ್ಲಿ ಈ ಯುದ್ಧ ಬಹಳಷ್ಟು ನೋವನ್ನು ತಂದಿದೆ. ಹಾಗಾಗಿ ಯುದ್ಧದ ಬಗ್ಗೆ ಮುದುಕಿಯ ನೋವು ತುಂಬಾ. ನೋಡಿ, ಇನ್ನೊಂದು ಸಾರಿ ಹೇಳ್ತೀನಿ, ಈ ಮುದುಕಿ ಈ ಊರನ್ನ ಪ್ರವೇಶ ಮಾಡುವಾಗ ನವವಧುವಾಗಿ ಬಂದಳು. ಇವತ್ತಿಗೆ ಅಂದಾಜು ಸುಮಾರು 50 ವರ್ಷಕ್ಕಿಂತ ಹೆಚ್ಚಾಗಿದೆ ಅಂತ ಈ ಮುದುಕಿ ಮದುವೆಯಾಗಿದೆ. ಆದ್ರೆ ಮದುವೆಯಾಗಿ ಬಂದ ಕೆಲವು ವರ್ಷಗಳವರೆಗೆ ನೆಮ್ಮದಿಯಿಂದ ಈ ಊರಿನಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ರು. ಇವರಿಗೆ ಜಮೀನು ತುಂಬಾ ಇದೆ, ಆಸ್ತಿನೂ ತುಂಬಾ ಇದೆ, ಬದುಕಲಿಕ್ಕೆ ಎಲ್ಲವೂ ಕೂಡ ಒಳ್ಳೆ ವ್ಯವಸ್ಥೆ ಇತ್ತು. ಇವತ್ತಿನವರೆಗೂ ಕೂಡ ಈಗಲೂ ಕೂಡ ಜಮೀನು ಇದೆ, ಆಸ್ತಿ ಎಲ್ಲ ಚೆನ್ನಾಗಿದೆ. ಆದ್ರೆ ಈ ಯುದ್ಧ ಮಾಡ್ತಕ್ಕಂಥ ಜನ ಇದಾರಲ್ಲ, ನಮ್ಮನ್ನ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಆ ನೆಮ್ಮದಿಯನ್ನ ಇವರೆಲ್ಲರೂ ಸೇರ್ಕೊಂಡು ಕಿತ್ಕೊಂಡಿದ್ದಾರೆ. ಯುದ್ಧ ಒಂದು ಯುದ್ಧ ಅನ್ನೋ ಮಾತನ್ನ ತಿರಸ್ಕಾರದಿಂದ ಆ ಯುದ್ಧದ ಬಗ್ಗೆ ಈ ಮುದುಕಿಯು ತನ್ನ ನೋವನ್ನು ಅವಾಗ ರಾಯಿ ಹೇಳ್ತಾನೆ. ನೋಡಿ, ಆದರೂ ಯುದ್ಧವಾಗಿತ್ತ ಅಜ್ಜಿ? ರಾಹು ಕೇಳಿದೆ, ಅಜ್ಜಿ ಅಲ್ಲಮ್ಮ, ಯುದ್ಧ ಇವತ್ತು ಅಷ್ಟೇ ಅಲ್ಲ, ಅವತ್ತು ಇತ್ತ ಯುದ್ಧ, ಅವಾಗೂ ಕೂಡ ಯುದ್ಧ ನಡೆಯುತ್ತಾ ಅನ್ನೋ ಮಾತನ್ನು ಈ ರಾಯಿ. ಅದಕ್ಕಾಗಿ ಈ ಮುದುಕಿ ಹೇಳ್ತಾರೆ, ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗ ಯುದ್ಧ ಮಾಡಿದರು. 1000 ಗಟ್ಟಲೆಯಲ್ಲಿ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತು. ಊರೇನೋ ಕೈ ಬದಲಾಯಿಸಿತು, ಆದರೆ ನಮ್ಮ ಬದುಕಿನಲ್ಲೇನಾದರೂ ವ್ಯತ್ಯಾಸವಾಗಿದೆಯೇ? ನಾವು ಬೆವರಿಳಿಸಿ ದುಡ್ಡಿದ್ದನ್ನು ಈ ಜನರು ಹಲವು ಹೆಸರು ಹೇಳಿ, ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ದುಡಿದಿದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಿರಬಹುದಾಗಿತ್ತು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಲ್ಲ, ಇವರ ಮನೆ ಹಾಳಾಗ ನೆನಕ್ಕೆ ಕೈ ಬಿಡಿದು ಶಪಿಸಿದಳು ಮುದುಕಿ. ಏನಂತಂದ್ರೆ, ಅವಾಗಲೂ ಯುದ್ಧ ನಡೆಯುತ್ತಾ ಅನ್ನೋ ಮಾತನ್ನ ರಾಯನ ಕೇಳಿದಾಗ, ಹೌದಪ್ಪ ಅವಾಗಲೂ ಯುದ್ಧ ಇತ್ತು ಅನ್ನೋ ಮಾತನ್ನ ಇಲ್ಲಿ ಮುದುಕಿಯು ಹೇಳ್ತಾರೆ. ಈಗೇನ್ ನಾವು ಇದ್ದೀವಲ್ಲ, ಈ ಊರು ಆ ದೇಶದವರ ವಶದಲ್ಲಿತ್ತು, ಆ ದೇಶದಲ್ಲಿತ್ತು. ಯುದ್ಧ ಯಾಕಾಯ್ತು ಅಂತಂದ್ರೆ, ಈ ದೇಶದ ಜನರ ಧರ್ಮ ಬೇರೆ, ಆ ದೇಶದ ಜನರ ಧರ್ಮ ಬೇರೆ. ಧರ್ಮ ಬೇರೆ ಬೇರೆಯಾಗಿದ್ದರ ಪರಿಣಾಮದಿಂದಾಗಿ ಯುದ್ಧ ನಡೆದೇ ಹೋಯಿತು. ಆ ಯುದ್ಧದ ಸಂದರ್ಭದಲ್ಲಿ 1000 ಗಟ್ಟಲೆ ಸೈನಿಕರು
ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಅಷ್ಟೆಲ್ಲ ಜನ ಸತ್ತು ಹೋದ್ಮೇಲೆ ಯುದ್ಧವನ್ನ ನಿಲ್ಲಿಸಿದ್ರು. ಯುದ್ಧ ನಿಂತ ಮೇಲೆ ಈ ನಾವಿದೀವಲ್ಲ, ಈ ಊರು ಈ ದೇಶದ ಕೈಯಲ್ಲಿ ಮೊದಲು ಆ ದೇಶದಲ್ಲಿರ್ತಕ್ಕಂಥ ಈ ಊರು ಈ ದೇಶಕ್ಕೆ ಸೇರ್ಕೊಂಡು, ಆದ್ರೆ ಊರು ದೇಶವನ್ನ ಬದಲಾವಣೆ ಮಾಡಿತ್ತು. ಆದ್ರೆ ಏನ್ ಮಾಡೋದು, ನಮ್ಮ ಬದುಕಿನಲ್ಲಿ ಏನು ವ್ಯತ್ಯಾಸ ಆಗ್ಲೇ ಇಲ್ಲ. ಯಾವುದೇ ರೀತಿಯ ನಮ್ಮ ಬದುಕು ಸರಿ ಆಗ್ಲೇ ಇಲ್ಲ, ಅದರಲ್ಲಿ ಬದಲಾವಣೆಯನ್ನು ನಾವು ಕಾಣಲೇ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಈ ಮುದುಕಿ ಹೇಳ್ತಾರೆ. ನಾವು ಬೆವರು ಹರಿಸಿ ಬಹಳಷ್ಟು ಶ್ರಮ ಪಟ್ಟು ದುಡಿಮೆ ಮಾಡ್ತೀವಿ. ದುಡಿಮೆ ಮಾಡಿರ್ತಕ್ಕಂಥ ಆ ಹಣದಲ್ಲಿ ಹಲವಾರು ನೆಪ ಹೇಳಿ, ಕಾರಣಗಳನ್ನ ಹೇಳಿ ಅದನ್ನು ಕೂಡ ಇವರು ದೋಚ್ಕೊಂಡು ಕಿತ್ಕೊಂಡು, ಆ ಕಿತ್ಕೊಂಡು ಹೋದ್ರೆ ಹೋಗ್ಲಿ, ನಮ್ಮನ್ನಾದ್ರೂ ಬಿಟ್ಟು ಅಂತಕ್ಕಂತಹ ವಿಚಾರವನ್ನು ನಾವು ಇಟ್ಕೊಂಡು ಸುಮ್ಮನಿದ್ವಿ. ಆದ್ರೆ ಅದಕ್ಕೂ ಇವರು ಸುಮ್ಮನಾಗಲಿಲ್ಲ. ದುಡ್ದನ್ನ ತೆಗೆದುಕೊಂಡು ಹೋಗ್ಯಾರೆ, ಹಾಳಾಗಿ ಹೋಗ್ಬಿಟ್ಟು ನಮ್ಮನ್ನಾದ್ರೂ ಬಿಟ್ಟಿದಾರಲ್ಲ ಅಂತ ಅನ್ಕೊಂಡ್ರೆ ಸುಮ್ಮನಿರ್ಬೋದು. ಆದ್ರೂ ನಮ್ಮ ಮನೆಯಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳು ಇರ್ತಾರಲ್ಲ, ಆ ಮಕ್ಕಳನ್ನು ಕೂಡ ಇವರು ಮನೆ ಹಾಳಾಗ, ಇವ್ರಿಗೆ ಯುದ್ಧ ಮಾಡಕ್ಕೆ ಜನ ಬೇಕು, ಸೈನಿಕರು ಬೇಕು. ಹಾಗಾಗಿ ನಮ್ಮ ಮನೆಯಲ್ಲಿ ಬೆಳೆದ ವಯಸ್ಸಿಗೆ ಬಂದಿರತಕ್ಕಂಥ ಗಂಡು ಮಕ್ಕಳನ್ನ ಇವರು ಕರ್ಕೊಂಡು ಹೋಗಿ ಯುದ್ಧಕ್ಕೆ ನಿಲ್ಲಿಸ್ತಾರೆ ಅಂತ ಹೇಳಿ, ಇವ್ರ ಮನೆ ಯಾವಾಗ ಹಾಳಾಗುತ್ತೆ ಅಂತ ಹೇಳಿ ಇವ್ರಿಗೆ ಶಾಪ ಹಾಕ್ಲಿಕ್ಕೆ ನೆಲಕ್ಕೆ ಕೈ ಬಿಡದು ಅಳ್ತಾ ಅಳ್ತಾ ಆ ಯುದ್ಧ ಮಾಡ್ತಕ್ಕಂಥವರ ಮೇಲೆ ಶಾಪವನ್ನು ಹಾಕಿ ಇವರು ಅಳ್ತಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಏನೇ ಆಗಲಿ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ನಾವು ಕಳ್ಕೋಬಹುದು, ಆದ್ರೆ ಮಕ್ಕಳನ್ನ ಯುದ್ಧಕ್ಕೆ ಕಳಿಸುವಂಥದ್ದಿದೆಯಲ್ಲ, ಅವರ ಅಭಿಮಾನ ಇದ್ರೆ ಒಳ್ಳೆಯದು. ಅಭಿಮಾನ ಇಲ್ಲದೆ ಇದ್ರೂ ಒತ್ತಾಯಪೂರ್ವಕವಾಗಿ ಮಕ್ಕಳನ್ನ ಯುದ್ಧಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭ ಇದೆಯಲ್ಲ, ಆ ತಂದೆ ತಾಯಿಗಳಿಗೆ ಬಹಳಷ್ಟು ನೋವಾಗ್ತದೆ ಅಂತ ಮಾತನ್ನ ಇಲ್ಲಿ ಹೇಳ್ತದೆ. ಹಾಗಾಗಿ ಇಲ್ಲಿ ಈ ಮುದುಕಿಯ ಯುದ್ಧ ಮಾಡ್ತಕ್ಕಂಥವ್ರ ಮೇಲೆ ಶಾಪ ಆಗ್ತಾಳೆ, ಆ ಮನೆ ಹಾಳಾಗಿ ಹೋಗ್ಲಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಆಗ ಈ ರಾಜ ಹೇಳ್ತಾನೆ, ನೋಡಮ್ಮ, ಈಗ ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಅಜ್ಜಿ, ನಿಮ್ಮ ಮಗ ಈಗ ಎಲ್ಲಿದ್ದಾನೆ ಅಂತ ಹೇಳಿ ಕೇಳಿದಾಗ ಹೇಳ್ತಾರೆ, ನೋಡಿ, ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ. ಎದೆ ತುಂಬಾ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ. ನೋಡು, ಎಲ್ಲ ದುಃಖ ನುಂಗಿಕೊಂಡು ಮಗಳನ್ನ ಸಾಕಿ ಸಲಹಿದೆ, ಮದುವೆಯನ್ನೂ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದಾನೆ. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತೇ ಹೊರಡಲಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಈ ಮುದುಕಿಯ ಮಗನ ಬಗ್ಗೆ ಹೇಳ್ತಿದ್ದಾರೆ ನೋಡಿ. ನನ್ನ ಮಗ ಯುದ್ಧ ಮಾಡಲಿಕ್ಕೆ ಹೋಗಿದ್ದಾನೆ. ಯಾಕಂತಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಒತ್ತಾಯ ಪೂರ್ವಕ ಕರ್ಕೊಂಡು ಹೋಗ್ತಕ್ಕಂಥದ್ದು ಇದೆ ಅನ್ನೋ ಮಾತನ್ನ ಹೇಳಿದ್ದಲ್ಲ, ಇಲ್ಲಿ ತನ್ನ ಮಗಳನ್ನು ಕೂಡ ಅದೇ ರೀತಿ ಕರ್ಕೊಂಡು ಹೋಗಿದ್ದಾರೆ. ನನ್ನ ಮಗ ಇನ್ನು ಚಿಕ್ಕವನಾಗಿದ್ದ, ಈಗ ಯುದ್ಧಕ್ಕೆ ಹೋಗಿದ್ದನಲ್ಲ, ಅವನಿನ್ನು ಸಣ್ಣವನಿದ್ದ. ಆ ಸಣ್ಣವನಾಗಿದ್ದ ಸಂದರ್ಭದಲ್ಲಿಯೇ ನನ್ನ ಗಂಡನನ್ನ, ಅಂದ್ರೆ ನನ್ನ ಮಗನ ತಂದೆಯು ಕೂಡ ಯುದ್ಧಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆದರೂ ಕೂಡ ಯುದ್ಧ ಇತ್ತು. ಆ ಯುದ್ಧಕ್ಕೆ ಹೋಗಿರ್ತಕ್ಕಂಥ ನನ್ನ ಮಗನ ತಂದೆ, ಅಂದ್ರೆ ನನ್ನ ಗಂಡ, ಮತ್ತೆ
ಮತ್ತೆ ಮನೆಗೆ ಬರಲೇ ಇಲ್ಲ. ಆ ಯುದ್ಧದಲ್ಲಿ ವೀರ ಮರಣವನ್ನ ಹೊಂದಿತು. ಆ ನನ್ನ ಗಂಡನ ಸಾವು ಇದೆಯಲ್ಲ, ವೀರ ಮರಣದ ಸಾವು ಇದೆಯಲ್ಲ, ಅದು ನನ್ನ ಎದೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇನ್ನೂ ಕೂಡ ಉರಿತಾ ಇದೆ. ಆ ಎದೆಯ ಗಾಯ ಇಂದಿಗೂ ಮಾಯವಾಗಿ ಮಾಸಿಲ್ಲ. ನೋಡಪ್ಪ, ನಾನು ಎಲ್ಲ ದುಃಖವನ್ನ ನುಂಗಿಕೊಂಡು, ನನ್ನ ಗಂಡನ ಸಾವಿನ ದುಃಖವನ್ನೆಲ್ಲವನ್ನ ನುಂಗಿಕೊಂಡೆ. ನನ್ನ ಮಗನನ್ನ ಚಿಕ್ಕವನಿಂದ ಹಿಡಿದು ದೊಡ್ಡವನನ್ನಾಗಿ ಮಾಡಿದೆ, ಸಾಕಿ ಸಲಹಿದೆ. ಅವನಿಗೆ ಒಂದು ಹುಡುಗಿಯನ್ನು ಹುಡುಕಿ ಮದುವೆಯನ್ನೂ ಸಹಿತವಾಗಿ ಮಾಡಿದೆ. ಆದರೆ ಮದುವೆಯಾದ 5-6 ವರ್ಷಗಳ ಬಳಿಕ ನನ್ನ ಸೊಸೆ ಗರ್ಭಿಣಿಯಾದ. ಆ ಗರ್ಭಿಣಿಯಾಗಿರುವ ಸೊಸೆಯನ್ನು ನೋಡಿ ನಾವೆಲ್ಲರೂ ಕೂಡ ತಾಯಿ ಮಗ ಬಹಳಷ್ಟು ಖುಷಿಯನ್ನ ಪಟ್ಟು, ಈ ಮನೆಯಲ್ಲಿ ಒಂದು ಪುಟ್ಟ ಮಗುವಿನ ಅಳು ಕೇಳಬೇಕು ಅಂತಕ್ಕಂಥ ಹಂಬಲದಿಂದ ನನ್ನ ಮಗ ತುದಿಗಾಲಿನಲ್ಲಿ ನಿಂತು ಕಾಯ್ತಾ ಇದ್ದ. ಈ ಮನೆಯಲ್ಲಿ ಒಂದು ಪುಟ್ಟ ಮಗುವಿನ ಅಳು ಕೇಳಬೇಕು ಅಂತಕ್ಕಂತಹ ಬಯಕೆ ಅವನಲ್ಲಿ ಬಹಳಷ್ಟು ಇತ್ತು. ಅದೇ ಸಂದರ್ಭದಲ್ಲಿ ಅಷ್ಟರಲ್ಲಿ ಯುದ್ಧ ಬಂದ್ಬಿಡ್ತು. ಹಾಗಾಗಿ ಅವನೊಮ್ಮೆ ಹಿಂತಿರುಗಿ ಬಂದಿದ್ರೆ ಸಾಕಾಯಿತು. ಈ ಮೊಮ್ಮಗುವಿನ ಧ್ವನಿಯನ್ನು ಕೇಳಲಿಕ್ಕೆ ಅವನೊಂದು ಸಾರಿ ಮತ್ತೆ ಬಂದಿದ್ರೆ ಸಾಕಾಯಿತು. ಈಗ ಇಲ್ಲಿ ನೋಡಿದರೆ ಎಲ್ಲವೂ ಕೂಡ ಬೇರೆಯದೇ ಆಗಿದೆ. ಮೊಮ್ಮಗು ಹೆರಿಗೆಯ ಚಿಕಿತ್ಸೆ ಸರಿಯಾಗಿ ಸಿಗದೇನೆ ಮೊಮ್ಮಗು ಗರ್ಭದಲ್ಲಿಯೇ ಸತ್ತೋಯಿತು. ಈ ವಿಷಯವನ್ನ ನನ್ನ ಮಗನಿಗೆ ಏನಾದರೂ ತಿಳಿತು, ಅವನು ಎಷ್ಟು ಸಂಕಟ ಪಡ್ತಾನೋ, ಅಯ್ಯೋ ದೇವರೇ, ನನ್ನ ಮಗ ಎಷ್ಟು ಸಂಕಟ ಪಡ್ತಾನೋ ಅನ್ನೋ ಮಾತನ್ನ ಇಲ್ಲಿ ಮುದುಕಿ ರಾಯರು ನೋಡಿ. ಈ ಮುದುಕಿಗೆ ಈ ಯುದ್ಧದಿಂದ ಆಗ್ತಕ್ಕಂಥ ನೋವು ಇವತ್ತಿಂದಲ್ಲ. ಇದು ತನ್ನ ಗಂಡ ಸತ್ ಮೇಲೆ ಆ ನೋವನ್ನ ತನ್ನ ಎದೆಯಲ್ಲಿ ಇಟ್ಕೊಂಡು ಜೀವನವನ್ನ ಮಾಡಿದ್ದಾಳೆ. ಚಿಕ್ಕ ಮಗನನ್ನ ಬೆಳೆದು ದೊಡ್ಡವಳನ್ನಾಗಿ ಮಾಡಿದ್ದಾಳೆ. ಆ ಮಗನಿಗೆ ಮದುವೆಯನ್ನು ಮಾಡಿ ಆ ಮಗನನ್ನು ಕೂಡ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಯುದ್ಧ ಮಾಡ್ತಾರೆ. ಆ ಸಂದರ್ಭದಲ್ಲಿ 5-6 ವರ್ಷ ಮದುವೆಯಾದ ಆ ಹುಡುಗನಿಗೆ ಕೊನೆಗೆ ಅವನ ಹೆಂಡತಿ 5-6 ವರ್ಷದ ನಂತರ ಗರ್ಭಿಣಿ ಆಗ್ತಾಳೆ. ಆ ಗರ್ಭಿಣಿಯಾದ ಹೆಣ್ಣುಗಳು ಹೆರಿಗೆಯಾದ ಮೇಲೆ ಆ ಮನೆಯಲ್ಲಿ ಒಂದು ಪುಟ್ಟ ಮಗುವಿನ ಧ್ವನಿಯನ್ನ ಅಳುವುದನ್ನ ಕೇಳಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಆ ಮುದುಕಿಯ ಮಗ ಕಾಯ್ತಾ ಇದ್ದ. ಅದೇ ಸಂದರ್ಭಕ್ಕೆ ಯುದ್ಧ ಬಂತು. ಆ ಯುದ್ಧ ಈ ಪುಟ್ಟ ಮಗುವನ್ನ ಗರ್ಭದಲ್ಲಿಯೇ ಸಾಯಿಸಿತು. ಹಾಗಾಗಿ ಈ ವಿಷಯವನ್ನ ನನ್ನ ಮಗ ತಿಳಿದುಕೊಂಡಾಗ ಅವನು ಎಷ್ಟು ಸಂಕಟ ಪಡ್ತಾನೋ, ಅಯ್ಯೋ ದೇವರೇ ಅನ್ನೋ ಮಾತನ್ನ ಇಲ್ಲಿ ಈ ಮುದುಕಿ ಸಂಕಟ ಪಡ್ತಾ ಮಾತು ಹೇಳುವುದನ್ನ